ಎಲ್ರಿಗೂ ನಮಸ್ಕಾರ. ತಮಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಮಾಧ್ಯಮದವ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ, ಹಬ್ಬದ ವಾತಾವರಣ ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಬಲರಾಮನ ಪ್ರಮೋಷನಲ್ಲಿದ್ದೀವಿ. ಶೀಘ್ರದಲ್ಲೇ ಅಂದರೆ ಮೇ ಬಿ ಪ್ರೊಡಕ್ಷನ್ ಸೈಡು ಆಮೇಲೆ ಭಾಳಷ್ಟು CG ಕೆಲಸಗಳು ಬಾಕಿ ಇದೆ. ಟೆಕ್ನಿಕಲ್ಲಿ ಒಂದಿಷ್ಟು ಇದೆ. ಯಾಕಂದರೆ ಅವತ್ತಿನ ಕಾಲಘಟ್ಟದಲ್ಲಿದ್ದೀವಿ ನಾವು. ಈ ಸಿನಿಮಾ 1984-85ರಿಂದ 94-95ವರೆಗೂ ನಡೆಯೋಂಥ ಒಂದು ಕಾಲಘಟ್ಟದಲ್ಲಿದ್ದೀವಿ. ಸೊ ಹಾಗಾಗಿ ನಾವು ಆ ಒಂದು ಸೆಟ್ಟು CG ಅವತ್ತಿನ MG ರೋಡು ಇದೆಲ್ಲ ಕ್ರಿಯೇಟ್ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೋತಿದೆ. ಸೊ ಹಾಗಾಗಿ ಎಲ್ಲ ಕೈಗೂಡಿದ್ರೆ ಐ ಥಿಂಕ್ ಮಾರ್ಚು ಫೆಬ್ರವರಿ ಎಂಡಲ್ಲಿ ಬರಬಹುದು. ಆ್ಯಂಡ್ ಸಂಕ್ರಾಂತಿ ನನಗೆ ತುಂಬಾ ಸ್ಪೆಷಲ್ಲು. ಯಾಕಂದರೆ ಪ್ರತಿ ಸಲನೂ ನಮ್ಮ ತಾಯಿ ಆಗಲಿ, ಕಬ್ಬಾಗಲಿ, ಆಮೇಲೆ ಎಳ್ಳು ಬೆಲ್ಲ ಇದೆಲ್ಲ ಹಂಚ್ಕೊಂಡು ನಮ್ಮ ಮನೇಲಿ. ಯಾಕಂದರೆ ನಾನು ತುಂಬ ನಮ್ಮ ತಾಯಿ ಜೊತೆ ಎಲ್ಲ ಇದ್ದಾಗಲ್ಲ ಕಹಿನೇ ಜಾಸ್ತಿ, ನಮ್ಮದು ಸಿಹಿ ಕಮ್ಮಿ. ಅದೇನೋ ಗೊತ್ತಿಲ್ಲ, ನಮ್ಮ ತಾಯಿಯವರು ಭಗವಂತನ ಹತ್ರ ಹೋಗಿ ಒಂಚೂರು ಇಮೋಷ್ನಲ್ ಆದೆ. ಏನಕ್ಕೆ ಅಂದರೆ ಅವ್ರು ಇದ್ದಾಗ ಅವ್ರು ತುಂಬ ಅಂದ್ಕೊಳ್ಳೋರಿಲ್ಲ, ಮಗ ಚೆನ್ನಾಗಾಗಬೇಕು, ಏನೋ ಒಂದು ಅವ್ನಿಗೆ ಪ್ಲಸ್ ಆಗಬೇಕು, ಏನೋ ಒಂದು ಆಗಬೇಕು ಅಂತ. ಪಾಪ ಜೀವ ಹೋಗಿ ಆ ಭಗವಂತನ ಹತ್ರನೇ ಡೈರೆಕ್ಟಾಗಿ ಕೂತ್ಕೊಂಡು ನನ್ನ ಮಗನ ಒಳ್ಳೇದು ಮಾಡು ಅಂತ ಕೇಳ್ಕೊತೇನೋ. ಅಲ್ಲಿಂದ ಅವ್ರ ಆಶೀರ್ವಾದ, ಅದು ನನ್ನ ಹೆಂಡತಿ ಒಂದು ರೂಪದಲ್ಲಿ ಬಂದು, ಆ ಅಮ್ಮ ಬಂದು ನನಗೆ ಅವರು ಕಾಲ್ಗುಣ ಎಲ್ಲ ಚೇಂಜ್ ಆಗಿ. ಅಂದರೆ ಸಂಕ್ರಾಂತಿ ಟೈಮಲ್ಲಿ ಅವ್ರಿಗೆ ಕಬ್ಬು ಸಿಕ್ಕಾಪಟ್ಟೆ ಇಷ್ಟ ನಮ್ಮ ತಾಯಿಗೆ. ಅದೆಲ್ಲ ಬಾಯಲ್ಲೆಲ್ಲ ಹಿಂಗೆ ತೆಗೆದು ಆ ಸಿಪ್ಪೆ ಎಲ್ಲ ತೆಗೆದು ನಾನು ತುಂಬ ಅದನ್ನೆಲ್ಲ ಕಡೀರಿ ಹಂಗೆಲ್ಲ ಮಾಡಬೇಡಿ ಅಂತೆಲ್ಲ ಕಟ್ ಮಾಡಿಕೊಡೋನು. ಅದೆಲ್ಲ ತುಂಬ ಮಿಸ್ ಮಾಡ್ಕೊತಿದ್ದೀನಿ. ಇವತ್ತು ಈ ಬಲರಾಮನ ದಿನಗಳು ಈ ಸೆಟ್ಟಲ್ಲಿ ಏನು ನಾವು ಮಂಡ್ಯದಲ್ಲೂ ಅದು ಇದ್ದೀವಿ, ಇವತ್ತು ಆಚರಣೆ ಮಾಡ್ತಿದ್ದೀವಿ. ಸೊ ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಬಲರಾಮ ನಮ್ಮ ಮಣ್ಣಿನ ಕತೆ ಇನ್ನೊಂದು ಹೇಳಬೇಕು ಅಂದರೆ, ಯಾಕಂದರೆ ಮಾದೇವ ಮಣ್ಣಿನ ಕತೆ ಆಗಿತ್ತು. ಈ ಮಣ್ಣಿನ ನನಗೆ ಮಾದೇವ ಆದಮೇಲೆ ಮತ್ತೆ ಎಷ್ಟೊಂದು ಸಲ ಹೇಳಿದ್ದೀನಿ, ನಿಮಗೂ ಹೇಳಿದ್ದೀನಲ್ವ, ನೀವು ಸಿನಿಮಾ ನೋಡೋಕ್ಕೆ ಮುಂಚೆನೇ ಹೇಳಿದ್ದೀನಿ, ಒಬ್ಬ ನಟನಾಗಿ ನಾನು ಗುರುತಿಸ್ಕೊತೀನಿ ಆ ಸಿನಿಮಾದಲ್ಲಿ ಅಂತ ಹೇಳಿದ್ದೆ. ಅದೇ ರೀತಿ ಒಬ್ಬ ನಟನಾಗಿ ಎಷ್ಟೇ 2 ನಿಮಿಷ ಡೈಲಾಗ್ ಇದ್ರೂ ಇಡೀ ಸಿನಿಮಾ ನಾನು ಕ್ಯಾರಿ ಮಾಡಿದ್ದೀನಿ. ಕಣ್ಣು ಆ್ಯಕ್ಟಿಂಗಲ್ಲಿ ಎಮೋಷನ್ಸ್ ಆಗಿರ್ಬೋದು. ಆ್ಯಂಡ್ ಒಳ್ಳೆ ಕತೆ, ಮಣ್ಣಿನ ಕತೆ ಮಾಡಿ ನಾವೇನು ಅದ್ಧೂರಿಯಾಗಿ 100 ಕೋಟಿ ಖರ್ಚು ಮಾಡಬೇಕು ಅನ್ನೋದೇ ಅವಶ್ಯಕತೆ ಇಲ್ಲ. ನಾವು ಒಂದು ಕಮ್ಮಿ ವೆಚ್ಚದಲ್ಲಿ ಮಾಡಿದಂಥ ಸಿನಿಮಾ ನಮ್ಗೆ ಆ ಥರದ್ದೊಂದು 50ನೇ ದಿನವರೆಗೂ ನಮಗೆ ವೀರೇಶ್ ಥಿಯೇಟ್ರಿಂದ ಹಿಡಿದು ಮೈನ್ ಥಿಯೇಟ್ರಿಂದ ಹಿಡಿದು ಎಷ್ಟೊಂದು ಥಿಯೇಟ್ರ್ಗಳು ನಮಗೆ ನಾವು ಯಾವುದೇ ಪಬ್ಲಿಸಿಟಿ, ನಾವು ಯಾವುದೇ ಗಿಮಿಕ್ಸು ಮಾಡದೆ ಆರ್ಗ್ಯಾನಿಕ್ಕಾಗಿ ಹೋಗಿದ್ದಂಥ ಸಿನಿಮಾ ಅದು. ಅಲ್ಲಿಂದ ನನಗೇನು ಒಂದು ಭರವಸೆ ಬರುತ್ತೆ ಅಂದರೆ, ಒಳ್ಳೆ ಕತೆಗಳು ಮಾಡಿದಾಗ ಖಂಡಿತ ಜನ ಎತ್ಕೊತಾರೆ, ನೋಡ್ತಾರೆ ಅನ್ನೋದು ಅಲ್ಲಿಂದ ನಾನು ನೋಡ್ಕೊಂಬಂದೆ. ಯಾಕಂದರೆ ನಾನು ಮಾದೇವ ಕತೆ ಒಪ್ಕೊಂಡಿದ್ನಲ್ಲ, ಅವತ್ತಿನ ನನ್ನ ಕತೆ ನಡೀತಿರ್ಬೇಕಾದ್ರೆ ನಂಗೆ ಗೊತ್ತಿತ್ತು, ಓಕೆ ನಾನು ಬೇರೆ ಹಾದಿಯಲ್ಲಿ ಹೋದರೆ ಮಾತ್ರ ಇದಾಗುತ್ತೆ ಅಂತ. ಅವತ್ತಿಂದ ಸ್ಕ್ರಿಪ್ಟಿಂದ ಹಿಡಿದು ಪ್ರತಿಯೊಂದು ಡೈಲಾಗಿಂದ ಹಿಡಿದು. ಆ್ಯಂಡ್ ನನಗೆ ಹೆಂಗೆ ವರ್ಕ್ ಮಾಡ್ತಿದ್ದೀನಿ ಅಂದರೆ, ನಂಗೆ ಒಂದು 10 ಜನ ಆರ್ಟಿಸ್ಟ್ ಇದ್ದರು ಅಂದರೆ ಅಷ್ಟು ಡೈಲಾಗ್ಸ್ ಗೊತ್ತಿರುತ್ತೆ. ಅವ್ರ ಸ್ಕ್ರಿಪ್ಟ್ ಎಲ್ಲ ಓದ್ಕೊಂಬಂದು ಅಷ್ಟು ಪ್ರಿಪೇರ್ಡಾಗಿ ಬರ್ತೀನಿ. ನೈಟೆಲ್ಲ ಕೂತ್ಕೊಂಡು ನಾವು ಡಿಸ್ಕಸ್ ಮಾಡಿರ್ತೀವಿ, ನಾಳೆ ದಿನ ಏನು ಮಾಡ್ತಿದ್ದೀವಿ ಅನ್ನೋದು. ಸ್ಕ್ರಿಪ್ಟಿಗೆ ಹೋಗೋಕ್ಕೆ ಮುಂಚೆ 1 ವರ್ಷದಿಂದ ಸ್ಕ್ರಿಪ್ಟ್ ನಡೀತಿತ್ತು, ಅಲ್ಲಿಂದನೇ ಕೂತಿರ್ತೀವಿ. ಸೊ ಈ ಥರ ಎಲ್ಲ ಕೆಲಸ ಮಾಡಿದಾಗ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಸೊ ಬಲರಾಮನೂ ಅದೇ ಹಾದಿಯಲ್ಲಿದೆ. ಒಂದು ಅದ್ಧೂರಿ ವೆಚ್ಚದಲ್ಲಿ ಒಂದು ಮಣ್ಣಿನ ಕತೆ, ಒಂದು ನಮ್ಮ ಬೆಂಗಳೂರಲ್ಲಿ ನಡೆದಂಥ ಒಂದು ಘಟನೆ, ಆ್ಯಂಡ್ ಸಾಕಷ್ಟು ಸನ್ನಿವೇಶಗಳು ನೆನಪಾಗುವಂಥ ಒಂದು ಕಲಾವಿದರು ಇದ್ದಾರೆ. ಸೊ ಅಷ್ಟು ಜನ ಬಂದು ಹೋಗ್ತಾರೆ. ಆ್ಯಂಡ್ ಒಂದೇ ದಿನ ಆದ್ರೂ ದೊಡ್ಡ ಕಲಾವಿದರು ಬಂದು ಒಂದೊಂದು ದಿನ ಕೆಲಸ ಮಾಡ್ಬಿಟ್ಟು ಹೋಗಿದ್ದಾರೆ. ಸೊ ಅದಕ್ಕೆಲ್ಲ ನಮ್ಮ ನಿರ್ಮಾಪಕರು ಪದ್ಮಾವತಿ ಅವರು ಆ್ಯಂಡ್ ಶ್ರೇಯಸ್ ಅವರು, ತೇಜು ಆ್ಯಂಡ್ ಅವ್ರ ತಂದೆಯವರು ಜಯರಾಮ್ ಅವರು. ಸೊ ಇವರೆಲ್ಲ ಕಾರಣ. ಎಷ್ಟೇ ವೆಚ್ಚದಲ್ಲಿ ಅವರು ಸಿನಿಮಾ ನಾವು ಮಾಡಬೇಕು ಅಂದಾಗ ನಾವು ಬೇಡ ಒಂದು ಕಡೆ, ಯಾಕಂದರೆ ನನ್ನ ವೈಫು EP ಆಗಿದ್ದರು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ದರು, ನಾವು ಲಂಕಾಸುರ ಮಾಡಿದ್ವಿ. ಸೊ ಇದೆಲ್ಲ ನಾವು ಬೇಡ ಶ್ರೇಯ ಅಂದ್ರೂ ಶ್ರೇಯಸ್ಸು ಕೇಳಿದೆ, ಇಲ್ಲಮ್ಮ ನಮ್ಗೆ ಹಿಂಗೆ ಬರಬೇಕು ಅಂತೇಳಿ ದೊಡ್ಡದಾಗಿ ಒಂದು ಸಿನಿಮಾನ ನಿರ್ಮಾಣ ಮಾಡಿದ್ದು. ಆ್ಯಂಡ್ ನಮ್ಮ ನಿರ್ದೇಶಕರು ಚೈತನ್ಯ ಅವರು ಅದ್ಭುತವಾದ ಒಂದು ಕಲೆ, ಆ್ಯಂಡ್ ಅವರು ವೆರಿ ಇಂಟೆಲಿಜೆಂಟ್ ಒಬ್ಬ ಹ್ಯೂಮನ್ ಬೀಯಿಂಗ್ ಹೂಸ್ ಲೈಕ್, ನೀವೇನೋ ಹೇಳಿದ್ರೆ, ಯಾವುದೋ ಒಂದು ಪುಸ್ತಕದಲ್ಲಿ ಯಾವುದೋ ಒಂದು ಪದ ಹೇಳಿದ್ರೂ ಅದಕ್ಕೆ ಒಂದು ಅರ್ಥ ಹೇಳುವಷ್ಟು ಬುದ್ಧಿವಂತರು ಅವರು.
ನಾ ಎಲ್ಲ ನಾರ್ಮಲಾಗಿ ಮಾತಾಡಿದಾಗ ಚೇತನ್ ಅವ್ರ ಬಗ್ಗೆ ಮಾತಾಡಿದಾಗ ಬುದ್ಧಿಜೀವಿ ಬಿಡಿಯೋದು ಅಂತ ಹೇಳ್ತಿರುತ್ತೆ. ಆ ಥರ ಅಷ್ಟು ತಿಳುವಳಿಕೆ ಇರೋರು. ಸೊ ಇದು ಆ್ಯಂಡ್ ನನಗೂ ಸಿನಿಮಾ ಪ್ಯಾಷನ್ನು, ನನಗೆ ತುಂಬ ಒಂದು ಒಲವು ಆ್ಯಂಡ್ ಟೆಕ್ನಿಕಲ್, ಸೊ ಇದೆಲ್ಲ ಸೇರಿ ಸಂತೋಷ್ ನಾರಾಯಣ್ ಅವ್ರ ಮ್ಯೂಸಿಕ್ಕು. ಮೊನ್ನೆ ಶುರು ಸಾಂಗು ಲಾಂಚ್ ಆಗುತ್ತೆ, ಅದೊಂದು ವಿಭಿನ್ನವಾದ ಒಂದು ಸಾಂಗು. ನೀವು ರೆಗ್ಯುಲರ್ ಪ್ಯಾಟರ್ನಲ್ಲೇ ಇರೋಲ್ಲ ಆ ಸಾಂಗು, ಎಲ್ಲೋ ಶುರು ಆಗುತ್ತೆ ನಿಮಗೆ ಚರಣ ಪಲ್ಲವಿ, ಅದಾದಮೇಲೆ ಮತ್ತೆ ಚರಣ ರಿಪೀಟ್ ಆದನಂದರೆ ಆಗಲ್ಲ. ಅದು ನೆಕ್ಸ್ಟ್ ಬೇರೆ ನೋಟ್ಗೆ ಹೋಗಿ ನೆಕ್ಸ್ಟು ಲೈನ್ ನೆಕ್ಸ್ಟ್ ಸ್ಕೇಲ್ಗೆ ಹೋಗಿ ಮತ್ತೆ ತಿರ್ಗಾ ಬರುತ್ತೆ. ಸೊ ಅದನ್ನು ಸಂಜಿತ್ ಹೆಗ್ಡೆ ಅವರು ಬ್ಯೂಟಿಫುಲ್ಲಾಗಿ ಹಾಡಿರೋದು ಆ್ಯಂಡ್ ಅವರ ಮ್ಯೂಸಿಕ್ಕು ರೆಗ್ಯುಲರಾಗಿ ನೀವು ಸಂತೋಷ್ ನಾರಾಯಣ್ ಅವ್ರದ್ದು ಈ ಥರದ್ದು ಪ್ಯಾಟರ್ನೇ ಕೇಳಿರಲ್ಲ. ಯಾಕಂದರೆ ಕಬಾಲಿ ಆಗಲಿ ವಡ ಚೆನ್ನೈ ಆಗಲಿ ಬೇರೆ ಥರ ಇದಿರುತ್ತೆ. ಸೊ ಅವರೆಲ್ಲ ನಾನು ಮೊನ್ನೆ ಸಿನಿಮಾ ನೋಡಿದ್ದೆ, ಫುಲ್ ಒಂದು ರನ್ ಥ್ರೂ ಅಲ್ಲಿ ನೋಡಿದ್ದೆ, ರೀಲ್ ವೈಸ್ ನೋಡ್ತಾ ಇದ್ದೆ, ಒಂದು ರನ್ ಥ್ರೂ ನೋಡಿದ್ದೆ. ಖಂಡಿತ ಈ ಸಿನಿಮಾನು ನಮ್ಮ ಪ್ರೇಕ್ಷಕರಿಗೆ ಖಂಡಿತ ಇಷ್ಟ ಆಗುತ್ತೆ ಅನ್ನೋ ಒಂದೆಲ್ಲ ಭರವಸೆ ಇದೆ. ಆ್ಯಂಡ್ ಇನ್ನೂ ಸಾಕಷ್ಟು ಕಲಾವಿದರು ಇದ್ದಾರೆ. ಸೊ ನೆಕ್ಸ್ಟ್ ಹಂತದಲ್ಲಿ ಆದಷ್ಟು ಬೇಗ ಟೀಸರು ಲಾಂಚ್ ಆಗ್ತಿದೆ. ಸೊ ಟೀಸರು ರೆಡಿ ಆಗ್ತಿದೆ. ಸೊ ಅದು ಆಗಿದ ತಕ್ಷಣ ಟೀಸರ್ ಆದಾಗ ನಾನು ಟೀಸರ್ ಇಟ್ಕೊಂಡು ಎಲ್ಲರ ಬಗ್ಗೆ ಮಾತಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಅಲ್ಲಿ ನಮ್ಮ ಅಕ್ಕಂದ್ರಿಬ್ರು ಕಾಯ್ತಾ ಇದ್ದಾರೆ, ಬಿಟ್ಟರೆ ಲೋಗೋ ತೊಗೊಂಡು ಹೊಡಿತಾರೆ. ಮತ್ತಷ್ಟು ಮಾತನಾಡಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ನಿಮ್ಮಿಬ್ಬರಿಗೂ ಕೂಡ. ಒಳ್ಳೇದಾಗಲಿ. ಈ ಸಂಕ್ರಾಂತಿ ನಿಮ್ಮ ಬಾಳಲ್ಲಿ ಹೊಸ ಬೆಳಕನ್ನು ತೊಗೊಂಬರಲಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಮಾದೇವ ಟೈಮಲ್ಲಿ ಎಷ್ಟು ನೀವು ಬಂದು ಆ್ಯಕ್ಚುಲಿ ಫಸ್ಟು ಇಂಟರ್ವ್ಯೂ ಸ್ಟಾರ್ಟ್ ಮಾಡಿದ್ವಿ. ಸೊ ನಿಮ್ಮ ಜೊತೆನೇ ಸ್ಟಾರ್ಟ್ ಮಾಡಿದ್ವಿ. ಅದೇ ಥರ ಈ ಸಿನಿಮಾನೂ ಆಗಲಿ, ಸೊ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಸ್, ನಮ್ಮ ಮರಿ ಟೈಗರ್ ವಿನೋದ್ ಪ್ರಭಾಕರ್ ಅವರ ಮಾತಂತ ಕೇಳಿದಾಯ್ತು. ಅಲ್ಲಿ ನಮ್ಮ ಪ್ರತಾಪ್ ನಾರಾಯಣ್ ಅವರಿದ್ದಾರೆ. ಸೊ ಇತ್ತೀಚೆಗಷ್ಟೇ ಅವರಿಗೆ ಮಾರ್ಕಸ್ ಸಿನಿಮಾದಲ್ಲಿ ನೋಡಿದ್ವಿ ಖಡಕ್ ಪೊಲೀಸ್ ಅಧಿಕಾರಿಯಾಗಿ. ಈಗ ನೋಡಿದ್ರೆ ಟ್ರೆಡಿಷನಲ್ ಲುಕ್ಕಲ್ಲಿ ಹೆಂಗೆ ಬಂದಿದ್ದಾರೆ ನೋಡಿ. ಯಾರು? ನಾನು ಅಂದ್ಕೊಂಡೆ ನೀವು ಅಷ್ಟೇ ಗುಡ್ ಬಾಯ್. ಎಸ್ ಸರ್, ಖಂಡಿತವಾಗ್ಲು ನಿಮ್ಮ ಜೊತೆಗೆ ನಾವು ಇದ್ದೀವಿ ಅಂತಂದರೆ ಖಂಡಿತವಾಗ್ಲು ಆ ಒಂದು ಗುಡ್ ಬಾಯ್ ವೈಬ್ನೆಸ್ ಎಲ್ಲ ಬರಲೇಬೇಕು. ಹಾಗಾಗಿ ಎಸ್ ಬ್ರೋ, ಬಲರಾಮನ ದಿನಗಳು ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನಲ್ಲಿ ಸಿಕ್ಕಿದ್ದೀರಾ. ಸೊ ಚಿತ್ರದ ಬಗ್ಗೆ ಆಗಿರ್ಬೋದು, ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಳ್ಳು ಬೆಲ್ಲ ತಿಂದು ಒಳ್ಳೇದೇ ಮಾತಾಡೋಣ. ಹೌದು, ನಿಜ. ಎಸ್ ಸರ್, ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ಪ್ರತಾಪ್ ನಾರಾಯಣ್ ಅವರ ಲೈಫಲ್ಲಿ ಏನೆಲ್ಲ ಮೆಮೊರೀಸ್ ರೀಕಾಲ್ ಮಾಡ್ತೀರಾ ಅಂತ? ಸಣ್ಣ ವಯಸ್ಸಲ್ಲೆಲ್ಲ ಫ್ಯಾಮ್ಲೀಸ್ ಎಲ್ಲ ಕಸಿನ್ಸ್ ಎಲ್ಲ ಊರಿಗೆ ಓಡ್ತಾ ಇದ್ರಿ ನಾವು. ಅಲ್ಲೋಗಿ ಒಂದು ಸಂಭ್ರಮ, ಆ ಸಂಭ್ರಮನೇ ಬೇರೆ. ಎಲ್ಲೋ ಒಂದು ಕಡೆ ಅದು ಕಳ್ಕೊಳ್ತಾ ಇದ್ದೀರಿ ಅನ್ನೋ ಒಂದು ಭಯನೂ ಇದೆ. ನಮ್ಮ ಕಲ್ಚರ್ನ ಬಿಟ್ಕೊಡ್ಬಾರ್ದು ನಾವು. ಸೊ ಅದಕ್ಕೆ ನಾನು ನಮ್ಮ ತಂಗಿ ಮಕ್ಕಳಿಗೆಲ್ಲ ನಾನು ಅದು ಹೇಳ್ತಾ ಇರ್ತೀನಿ. ನಾವೆಲ್ಲ ಊರಿಗೆ ಹೋಗಿ ಅಲ್ಲಿ ಒಂದು ಏನು ಆಚರಿಸ್ತಾರೆ, ಎಸ್ಪೆಷಲಿ ನಮ್ಮ ಸಂಕ್ರಾಂತಿಯಲ್ಲಿ, ಅದೆಲ್ಲ ಮಜಾನೇ ಬೇರೆ. ಇವಾಗಿನ ಮಕ್ಕಳಿಗೆ ಅದೆಲ್ಲ ಕಳ್ಕೊಳ್ತಾ ಇದ್ದಾರೆ. ಸೊ ನಾವುಗಳು ಅವ್ರುಗಳಿಗೆ ಒಂದು ಎಜುಕೇಟ್ ಮಾಡಬೇಕು, ಅದು ತೋರಿಸ್ಬೇಕು. ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅದೆಲ್ಲ ಎಷ್ಟು ಹೇಳಿದ್ರೂ ಕಮ್ಮಿನೇ. ಆ್ಯಂಡ್ ಕಂಪ್ಲೀಟ್ ಫ್ಯಾಮ್ಲಿ ಎಲ್ಲ ಊರಿಗೆ ಹೋಗಿ ಅಲ್ಲಿ ನಾವೆಲ್ಲ ಆಚರಿಸುವಾಗ ಅದ್ರ ಮಜಾನೇ ಬೇರೆ. ಹೌದು. ಹಾಂ, ಆಮೇಲೆ ಪೊಂಗಲ್ ಗಿಂಗಲೆಲ್ಲ ಮಾಡ್ಕೊಂಡು ತಿಂದು. ಈ ದನ ಕರುಗಳನ್ನೆಲ್ಲನೂ ಅಲಂಕಾರ ಮಾಡಿ ಕಿಚಾಯಿಸುವಂಥ ಪದ್ಧತಿ ಇದೆ, ಆ ಥರ ನೀವು ಯಾವತ್ತಾದರೂ ಮಾಡಿದ್ರಾ ಅಂತ? ಮಾಡಿದ್ದೀರಿ. ನಮ್ಮದು ಆನೆಕಲ್ಲಲ್ಲಿ ಮಾಡ್ತಾಯಿದ್ರಿ ನಾವು. ತುಂಬ ಚೆನ್ನಾಗಿರೋದು ಅದೆಲ್ಲ. ನನಗೆ ಈ ಪ್ರಾಣಿಗಳಂದರೆ ತುಂಬ ಇಷ್ಟ. ಎತ್ತುಗಳನ್ನ ಪೂಜೆ ಮಾಡೋ ಮುಂಚೆನೇ ಎತ್ಕೊಂಡು ಓಡೋಗ್ಬಿಡುವೆ ನಾನು. ನಮ್ಮ ಅಜ್ಜಿ ಎಲ್ಲ ಬೈಯೋರೇ, ಪೂಜೆ ಮಾಡಬೇಕು, ಅದ್ರ ಜೊತೆ ಆಟ ಆಡ್ಕೊಂಡು ಇರಬೇಡ ಅಂತ. ಸೊ ಹಾಗೇನು ಇವಾಗ ಅಲ್ಲಿ ನಮ್ಮ ಊರಲ್ಲಿ ಏನೇನು ಇತ್ತು ಇವಾಗ ಅದೆಲ್ಲ ಒಂಥರ ಸಿಟಿ ಥರ ಆಗಿಬಿಟ್ಟಿದೆ. ಸೊ ಅದೊಂದು ಬೇಜಾರಾಗುತ್ತೆ. ಬಟ್ ಇಲ್ಲಿ ಏನು ಒಂದು ನಮ್ಮ ಬಲರಾಮನ ದಿನಗಳು ಪ್ರೊಡ್ಯೂಸರ್ ಅವರು ಏನು ಅರೇಂಜ್ ಮಾಡಿದ್ದಾರೆ, ನಿಜವಾಗ್ಲೂ ನನಗೆ ಮತ್ತೆ ಎಲ್ಲೋ ಒಂದು ಕಡೆ ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ಬಿಟ್ಟೆ ನಾನು. ಒಂದು ಸೆಕೆಂಡ್ ಒಳ್ಳೆ ಮೆಮರೀಸ್. ಎಸ್, ಸಂಕ್ರಾಂತಿ ಹಬ್ಬದ ಬಗ್ಗೆ ಅಂತೂ ಹೇಳಿದ್ದಾಯಿತು. ಬಲರಾಮನ ದಿನಗಳು ಸಿನಿಮಾದ ಬಗ್ಗೆ ಏನಾದರೂ ಹೇಳೋದಾದರೆ? ಈ ಸಿನಿಮಾಲ್ಲೂ ಖಡಕ್ ಪೊಲೀಸ್ ಆಫೀಸರ್ ಆಗಿ ಮಾಡ್ತಾಯಿದ್ದೀನಿ. ಹೌದು, ಶಿವರಾಜ್ ಅನ್ನೋ ಒಂದು ಪಾತ್ರ ಮಾಡ್ತಾಯಿದ್ದೀನಿ. ವೆರಿ ಇಂಟೆಲಿಜೆಂಟ್, ಸ್ಮಾರ್ಟ್ ಆಫೀಸರ್. ಕೆಲವೊಂದು ನಾವು ಶಕ್ತಿಯಿಂದ ಮಾಡೋಕ್ಕಾಗ್ದಿರೋದ್ರಿಂದ ಯುಕ್ತಿಯಿಂದ ಹೆಂಗೆ ಮಾಡ್ಬೋದು ಅನ್ನೋದು ನೀವು ಈ ಸಿನಿಮಾಲಿ ನೋಡ್ತೀರಾ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.